ಅಮ್ಮ ನಮ್ಮೆಲ್ಲರಿಗೂ ಈಗ ಹೊಸ ಅಡುಗೆ ಕೊಡಕ್ಕೆ ಬರ್ತಾ ಇದ್ದಾರೆ. ಈ ಅಡುಗೆ ಅಮ್ಮ ಎಲ್ಲಿ ಕಲಿತ್ರೋ, ಈ ಅಡುಗೆ ಹಿಂದಿನ ಕತೆ ಏನು ಗೊತ್ತಾ ನಿಮಗೆ? ಅಮ್ಮ ಒಂದ್ಸರಿ ಟ್ರಿಪ್ಪಿಗೆ ಹೋಗಿದ್ರು, ಅದರಲ್ಲೂ ಗೋವಾಕ್ಕೆ ಹೋಗಿದ್ರು. ಗೋವಾ ಅಂದಮೇಲೆ ಗೊತ್ತಲ್ವಾ ನಿಮಗೆ, ಒಳ್ಳೆ ಪ್ಲೇಸ್. ಬೇಜಾರಾದರೆ ಎಲ್ಲರೂ ಫಸ್ಟ್ ಹೋಗೋಕೆ ಬಯಸಿ ಗೋವಾಕ್ಕೆ. ಹಾಗೆ ಅಲ್ಲಿ ಬೀಚ್ ಇದೆ, ತುಂಬ ಚೆನ್ನಾಗಿ ನೋಡುವಂಥ ಪ್ಲೇಸಸ್ ಇದೆ. ಅಮ್ಮನೂ ಹೀಗೆ ಎಲ್ಲ ಪ್ಲೇಸ್ ನೋಡ್ಕೊಂಡ್ಬಿಟ್ಟು ಒಳ್ಳೊಳ್ಳೆ ಪ್ಲೇಸ್ ನೋಡಿ ಅಲ್ಲಿ ಸಿಗುವಂಥ ಒಳ್ಳೊಳ್ಳೆ ಅಡುಗೆಗಳನ್ನೆಲ್ಲ ಟೇಸ್ಟ್ ಮಾಡ್ತಾ ಗೋವಾದಲ್ಲಿರುವಂಥ ಬೀಚ್ ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ಗೆ ಹೋದರು. ಹಾಗೆ ಆ ರೆಸ್ಟೋರೆಂಟ್ಗೆ ಹೋದ್ಮೇಲೆ ಆರ್ಡ್ರ್ ಮಾಡೋಕ್ಕೋಸ್ಕರ ಮೆನು ಕಾರ್ಡ್ ತೆಗೆದು ನೋಡ್ತಾರೆ. ಅಲ್ಲಿ ಒಂದು ಕಡೆ ಬರೆದಿರ್ತಾರೆ ಗೋವಾ ಕೊಕೊನಟ್ ಪ್ಯಾನ್ ದೋಸೆ ಅಂತ ಹೇಳಿ. ಅಮ್ಮಂಗೆ ಆಶ್ಚರ್ಯ, ಏನಿದು ಗೋವಾ ಕೊಕೊನಟ್ ಪ್ಯಾನ್ ದೋಸೆನಾ ಅಂತ. ತರಿಸ್ತಾರೆ, ತಿಂತಾರೆ, ಟೇಸ್ಟ್ ತುಂಬ ಇಷ್ಟ ಆಗ್ಬಿಡತ್ತೆ ಅವ್ರಿಗೆ. ಅವತ್ತೇ ಅವ್ರು ನಿರ್ಧಾರ ಮಾಡ್ತಾರೆ, ನಾನು ಊರಿಗೆ ಹೋದೆ ಎಲ್ಲ ವೀಕ್ಷಕರಿಗೂ ಈ ಅಡುಗೆ ಹೇಳ್ಕೊಡ್ಬೇಕು ಅಂತ. ಅದಕ್ಕೋಸ್ಕರ ಆ ರೆಸ್ಟೋರೆಂಟ್ನಲ್ಲೇ ಹೋಗ್ಬಿಟ್ಟು ಇದಕ್ಕೇನೇನು ಹಾಕಬೇಕು, ಹೇಗೆ ಮಾಡಬೇಕು ಎಲ್ಲ ತಿಳ್ಕೊಂಡು A to Z ಆಗಿ ತಿಳ್ಕೊಂಡು ಬಂದಿದ್ದಾರೆ. ಈಗ ನಮ್ಗೆ ಹೇಳ್ಕೊಡ್ಬೇಕು ಅಂತ. ಬನ್ನಿ ಹಾಗಾದರೆ ಅವ್ರು ಬರೋದ್ರ ಒಳಗಡೆನೆ ಗೋವಾ ಕೊಕೊನಟ್ ಪ್ಯಾನ್ ದೋಸೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡ್ಕೊಂಡು ಬರೋಣ. ಮೈದಾ ಹಿಟ್ಟು, ಗೋಧಿ ಹಿಟ್ಟು, ದ್ರಾಕ್ಷಿ, ಗೋಡಂಬಿ, ಒಣಕೊಬ್ಬರಿ ತುರಿ, ಬೆಲ್ಲ, ಜಾಕಾಯಿ ಪುಡಿ, ಏಲಕ್ಕಿ ಪುಡಿ, ತೆಂಗಿನ ಹಾಲು, ಬೆಣ್ಣೆ, ವೆನಿಲಾ ಎಸ್, ಸಕ್ಕರೆ. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ಅದಕ್ಕೋಸ್ಕರ ಅಂತ ಇವತ್ತು ಗೋವಾ ಕೋಕೋನಟ್ ಪ್ಯಾನ್ ದೋಸೆ ಅಂತ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಗ್ಯಾಸ್ನ ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿದ್ಮೇಲೆ ನಾವು ಒಂದು ಹೂರಣನ ರೆಡಿ ಮಾಡಬೇಕು. ದೋಸೆಗೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ, ಜಾಸ್ತಿ ಇಲ್ಲ, ಒಂದೇ ಒಂದು ಸ್ಪೂನು. ಇವಾಗ ಇದಕ್ಕೆ ತುರಿದಿಟ್ಟಿರೋಂಥ ಒಣ ಕೊಬ್ಬರಿನ ಹಾಕ್ತೀನಿ. ಸ್ವಲ್ಪ ಬೆಲ್ಲ ಮತ್ತು ದ್ರಾಕ್ಷಿ, ಗೋಡಂಬಿ. ಇದು ನೀಟಾಗಿ ಮಿಕ್ಸ್ ಆಗಬೇಕು. ದೋಸೆಗಳಲ್ಲಿ ನಾವು ಬೇಕಾದಷ್ಟು ವೆರೈಟಿ ದೋಸೆಗಳನ್ನ ಮಾಡ್ತೀವಿ. ಮಸಾಲೆ ದೋಸೆ ಮಾಡ್ತೀವಿ, ಖಾಲಿ ದೋಸೆ ಮಾಡ್ತೀವಿ, ನೀರು ದೋಸೆ ಮಾಡ್ತೀವಿ, ವೆಜಿಟೇಬಲ್ ದೋಸೆಗಳು ಮಾಡ್ತೀವಿ, ಬೇಕಾದಷ್ಟು ಮಾಡಿರ್ತೀವಪ್ಪ. ಹಾಗೆ ಈ ಥರ ಕೊಕೊನಟ್ ಪ್ಯಾನ್ ದೋಸೆ ಸ್ವಲ್ಪ ಕಡಿಮೆ ಅಲ್ಲ. ಅದಕ್ಕೆ ಗೋವಾಗೆ ಹೋದಾಗ ನನಗೆ ನಿಮ್ಮೆಲ್ಲದು ನೆನಪಾಯ್ತಪ್ಪ. ನಮ್ಮ ವೀಕ್ಷಕರಿಗೆ ಒಗ್ಗರಣೆ ಡಬ್ಬಿಲಿ ಇದನ್ನು ತೋರಿಸ್ಲೇಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಅಂತ ಬೇರೆಯವ್ರನ್ನ ಕೇಳಿ ರೆಸಿಪಿನ ರೆಡಿ ಮಾಡ್ಕೊಂಡು ಬನ್ನಿ. ಈಗ ಜಾಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಇದೊಂದು ಸ್ವಲ್ಪ ಹಾಕ್ತೀನಿ. ಹಾಗೆಯೇ ಸ್ವಲ್ಪ ಅಕ್ಕಿನೂ ಹಾಕ್ತಾ ಇದ್ದೀನಿ. ಇದೀಗ ಬೇಯಬೇಕು ಅನ್ನೋಂಥದ್ದು ಏನೂ ಇಲ್ಲ ಇದರಲ್ಲಿ, ಎಲ್ಲ ಮಿಕ್ಸ್ ಆದರೆ ಸಾಕು. ಸೊ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡೋದು ಅನ್ನೋದಕ್ಕಿಂತ ಇದನ್ನು ತೆಗೆದು ತವಾ ಇಟ್ಕೊಂಡ್ಬಿಡೋಣ. ಹೂರಣ ಅಂತೂ ರೆಡಿ ಆಯಿತು. ದೋಸೆಗೆ ಹಿಟ್ಟು ಇಟ್ಕೊಂಡ್ಬಿಡೋಣ. ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಇದು ಡಿಫ್ರೆಂಟ್ ಆಗಿದೆ ಅಂತ ಹೇಳಿದೆ ತಾನೆ. ವೆನಿಲಾ ಎಸೆನ್ಸು ಸ್ವಲ್ಪ ಹಾಕ್ತಾ ಇದ್ದೀನಿ.
ಒಂದು ಸ್ವಲ್ಪ ಶುಗರು, ಜಾಸ್ತಿ ಅಲ್ಲ, ಒಂದು ಅರ್ಧ ಸ್ಪೂನ್ನಷ್ಟು ಹಾಕ್ತಾ ಇದ್ದೀನಿ. ತೆಂಗಿನಕಾಯಿನ ತುರಿದು ರುಬ್ಬಿ ಹಾಲು ತಗೊಂಡಿದ್ದು ಇದನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಒಂದು ಕಪ್ನಷ್ಟು ತೆಂಗಿನಕಾಯಿ ಹಾಲು ಹಾಕಿದ್ದೀನಿ. ಇದಕ್ಕೆ ಹದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀರು ಹಾಕ್ಕೊಳ್ಳೋಣ. ಇದು ದೋಸೆ ಹಿಟ್ಟಿನ ಹದ ಇರಬೇಕು. ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ಪ್ಯಾನ್ ಕೂಡ ಕಾದಿದೆ. ಸ್ವಲ್ಪ ಬೆಣ್ಣೆ ಹಾಕೋಣ. ಈಗ ಈ ದೋಸೆ ಬೇಯ್ತಾ ಇದೆ. ನಾವು ಮಾಡಿಟ್ಕೊಂಡಿರುವಂಥ ಹೂರಣನ ಇದರಲ್ಲಿ ಹಾಕೋಣ. ನಾವು ಕಾಯಿ ಬೆಲ್ಲ ಹಾಕಿ ಸಿಹಿ ದೋಸೆ ಅಂತ ಮಾಡ್ತಿರ್ತೀವಿ, ಗೊತ್ತಲ್ವಾ? ಸ್ವಲ್ಪ ಹೀಗೆ ಬರುತ್ತೆ ಟೇಸ್ಟು, ಆದರೆ ನಾವು ಹಿಟ್ಟಿನ ಜೊತೆಗೆ ರುಬ್ತೀವಿ. ಇದು ಡಿಫ್ರೆಂಟ್ ಆಗಿದೆ. ಹೀಗೆ ನೀಟಾಗಿ ಸಣ್ಣ ಉರಿನಲ್ಲೇ ಬೇಯಬೇಕು. ನೋಡಿದ್ರಲ್ಲ, ಗೋವಾ ಕೊಕೊನಟ್ ಪ್ಯಾನ್ ದೋಸೆ ರೆಡಿ ಆಯ್ತು. ಗೋವಾದ ಕೊಕೊನಟ್ ಪ್ಯಾನ್ ದೋಸೆ ಮಾಡುವ ವಿಧಾನ: ಪ್ಯಾನ್ನಲ್ಲಿ 1 ಸ್ಪೂನ್ ಬೆಣ್ಣೆ, ಒಣಕೊಬ್ಬರಿ, ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ಜಾಕಾಯಿ ಪುಡಿ, ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ 1 ಗ್ಲಾಸ್ ಬೌಲ್ನಲ್ಲಿ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ವೆನಿಲಾ ಎಸೆನ್ಸ್, ಸಕ್ಕರೆ, 1 ಕಪ್ ತೆಂಗಿನ ಹಾಲು ನುಕ್ಕಿ ದೋಸೆ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಸಿಕೊಳ್ಳಿ. ಈಗ ಈ ಹಿಟ್ಟನ್ನು ಕಾಯ್ದ ತವಾದ ಮೇಲೆ ದೋಸೆಯಂತೆ ಹಾಕಿ ಸ್ವಲ್ಪ ಹೊತ್ತಿನ ನಂತರ ಹೂರಣವನ್ನು ಅದರ ಮೇಲೆ ಹಾಕಿರಿ. ಈಗ ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಬಿಸಿ ಬಿಸಿಯಾದ ಗೋವಾ ಕೊಕೊನಟ್ ಪ್ಯಾನ್ ದೋಸೆಯನ್ನು ಸರ್ವ್ ಮಾಡಿ.